ನಿನ್ನ ಮನಸ್ಸಿನ ಅಭಿಪ್ರಾಯ ನನ್ನ ಮಾತಕ್ಕೆ ಕೇಳಿದ್ದಿ. ನಿನಗೆ ಸಮ್ಮತವಾದ ಮಾತುಗಳನ್ನ ಆಡಿದರೆ ಸಂತೋಷ ಪಡುತ್ತಿ, ಇಲ್ಲವಾಯ್ತೆ ಈ ಭೀಮನ ಮಹಾಡಂಬಿಕೆ ಎಲ್ಲರ ಮುಂದೆ ನನ್ನ ಗುರುತಿ ಮಾತ್ರಕ್ಕೆ ಕೇಳಿದೆ ಅಣ್ಣ ಧರ್ಮನಂದನ. ನೀನು ನಮ್ಮ ಮಾತು ಕೇಳಿದ್ರೆ ನಮ್ಗೆ ಅರಣ್ಯವಾಸ ಪ್ರಾಪ್ತಿಯಾಗುತ್ತಿದ್ದೆ. ಅಯ್ಯೋ ಧರ್ಮವೇ ದೇವಂದು ಸಕಲೇಶ್ವರ್ಯ ನಾಶ ಮಾಡಿದೆ, ನಮ್ಮನ್ನು ಅಡವಿಗೆ ಸೇರಿಸಿದೆ. ಇದು ಆಗಿರಲಿ ಧೃತರಾಷ್ಟ್ರನ ಗಣ್ಯ ಘಾತಕನು ನಿನ್ನ ಜೂಜವನ್ನು ಆಡಲಿಕ್ಕೆ ಇಂದ್ರಪ್ರಸ್ಥಕ್ಕೆ ಕಳಿಸಿದ ಕಾಲದಲ್ಲಿ ಕಾಲುಗೈ ಪರಿ 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 ಎಂದು ಹೋಗಬೇಡ, ನಿನ್ನನ್ನು ನಾನು ಬೇಡಕ್ಕಿಲ್ಲವೇ? ಓಹೋ ಅಗ್ರಜ, ನಮ್ಮ ಮಾತು ಕೇಳಲಿಲ್ಲ, ನಿಮ್ಮ ದೊಡ್ಡಪ್ಪನ ಮಾತು ಮಾತ್ರ ಕೇಳಿದೆ. ಈಗ ಎಲ್ಲನ್ನು ಕೇಳಿದೆ ಅಣ್ಣ ಶಿವಗುಣ ಲಾವಣ್ಯ. ಅಪ್ಪ ವಾಯುನಂದನ, ಯಾತಕ್ಕೆ ಕಾಣಬಾರದು? ನನಗೆ ದೊಡ್ಡಪ್ಪನಾದರೆ ನಿನಗೆ ದೊಡ್ಡಪ್ಪನಲ್ಲವೇ? ಅಷ್ಟ ಸ್ವಲ್ಪ ನಿಧಾನ ಹಾಕಿಡಿ. ಮಾತನಾಡಲು ನಿನಗೆ ಮಹಾಘಾತಕವು. ಯಾತಕ್ಕೆ ಘಾತಕವು? ಇದು ನಿನಗೆ ತರವಲ್ಲವೇ ಅಸುರ, ತಂದೆಯ ಮೇಲೋ ಬೇಸರ. ಆಹೋ ಅಣ್ಣ ಧರ್ಮನಂದನ, ಪಕ್ಷಪತಿಯಾದ ಆ ಧೃತರಾಷ್ಟ್ರನು ದಾರಿಗೆ ದೊಡ್ಡಪ್ಪನೇ. ಅವನೇ ದೊಡ್ಡಪ್ಪನಾಗಿದ್ರೆ ನಮ್ಮ ಗೇತಕ್ಕೆ ಅರ್ಧ ರಾಜ ಕೊಡಲಿಲ್ಲ. ತನ್ನ ಮಗನಾದ ಕೌರವನ್ನು ರಾಜಪಟ್ಟಕ್ಕೆ ಕಟ್ಟಿ ನಮ್ಮೆಲ್ಲನ್ನ ಅರಣ್ಯ ಹಚ್ಚಿದನು. ಅವನು ಪುತ್ರದೋರಿ ಕೇವಲ ಮೋಸಗಾರನು. ಕೇಳಿದೆಯಾ ಧರ್ಮನಂದನ? ಅವನೇ ಧರ್ಮಂಜನ. ನಮ್ಮ ಭೀಮಸೇನ, ಅಹೋ ಅಣ್ಣ ಧರ್ಮನಂದನ, ತಂದೆ ತಾಯಿಯ ಮಕ್ಕಳನ್ನು ಪುನಃ ಪೂರಕವಾಗಿ ಎಂದಿಗೂ ಬೈಯೋದಿಲ್ಲ, ದ್ರೋಹವಂತೂ ಮೊದಲೇ ಮಾಡೋದಿಲ್ಲ. ಇದನ್ನರಿಯದೆ ಗುರಿ ಹಿರಿಯರನ್ನು ಜರೆಯಬಾರದು, ಪರಮವನ್ನು ನೋಯಿಸಬಾರದು, ಕೊಟ್ಟ ಭಾಷೆಯನ್ನು ತಪ್ಪಬಾರದು. ಸತ್ಯಗುಣ ಹರಿದ ನಳ ಹರಿಶ್ಚಂದ್ರ ಮಹಾರಾಜರು ಉತ್ತಮ ಪದವಿಯನ್ನು ಪಡೆಯಲಲ್ಲವೇ? ಅನುಜಾಧಾರೇನು ನಮ್ಮ ಕಷ್ಟ ಬಿಡದೆ, ಅನ್ನ ಕೃಷ್ಣ ನೆನೆಸದೆ, ಬಿಡುವಾಗಿ ಯಾವ ಕಷ್ಟ ನಮಗೇನು ಮಾಡುದು ತಮ್ಮ, ಇವಿದೆ ನಮ್ಮ ಧರ್ಮ. ಆಹೋ ಧರ್ಮನಂದನ, ಓಹೋ ಭೀಮಸೇನ, ತಾನು ಕೆಟ್ಟು ಹೋಗದ ಕಾಲದಲ್ಲಿ ತನ್ನ ಬಿಟ್ಟು ಬಿಡಬಹುದೇ? ಅದು ಹೇಗೆಂದರೆ ಸತ್ಯಗುಣ ಸಾಧ್ಯವಿಲ್ಲವೆಂದರೆ ನಿಮ್ಮ ಧರ್ಮ ಬಿಟ್ಟು ಬಿಡು. ಆ ಕೌರವೇಶ್ವರ ಪಾಯ ಮಾಡಲಿಕ್ಕೆ ಅಪ್ಪಣೆ ಕೊಡಂದರೆ ಎನ್ನ ಕೋಪ. ಓಹೋ ವಾಯುಕುಮಾರ, ಆಹೋ ಅಗ್ರಜ, ಭೀಮಸೇನ ಹೇಳಿದ್ರು ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ.
ಕೊಲ್ಲಿ ಬರೆಯುವ ಅಪ್ಪಣೆ ಕೇಳುವಿಲ್ಲ. ಸಾಧ್ಯವಾಗಿ ಕೇಳುವೆ. ಇದು ನಿನ್ಗೆ ಸರವಲ್ಲ. ಯಾರಕ್ಕೆ ಸದವಲ್ಲ? ಮಡಿದ ಮಣಿಯಾದ ದ್ರೌಪದಿ ಮಡಿದು ಹೋಗಲಿ. ಒಡ ಹುಟ್ಟಿದವರು ನೀವೆಲ್ಲ ಕೇಳಿ. ಆ ಕೊಡಿಯಮ್ಮ ಆ ದುರ್ಯೋಧನೆ ಆಳಲಿ. ನಾನು ಹಿಡಿದ ಧರ್ಮವನ್ನು ಬಿಡಲಾರೆನು. ಗೌರವ ಕೊಲ್ಲದ ಕೆಪ್ಪಣಿ ಕೊಡಲಾರನು ಭೀಮ ರಿಪುಕುಲು ಧಾಮ. ಬಳಿ ಈ ಸಾರಥಿ ಹೋಗಲೇ ನೋಡಿದೆಯಾ ಈ ಧರ್ಮದ ರೀತಿ? ನೋಡುವಂದೇವ ಆಕಾರವನ ಮೇಲೆ ಎಷ್ಟೊಂದು ಪ್ರೀತಿ. ಹಾ ನಮಗೆ ಕೇಡು ಮಾಡದ ಗುರುಪತಿ ಕ್ಷೇಮ ಕೋರಿದವನಲ್ಲದೆ ಅಯ್ಯೋ ಒಡ ಹುಟ್ಟಿದವರು ಕಡು ಕಷ್ಟಪಡು ಈತ ಅಂತಂಕಣಿಗೆ ಈತನಿಗೆ ಹುಟ್ಟಲಿಲ್ಲ. ಹೌದು ದೇವ. ಧರ್ಮರಾಯನೆಂಬ ಹೆಸರು ಈತನಿಗೆ ದಂಡ. ಹಾ ಅಂದನಗ ಸುತರಂ ಕಲಿಬದನಿಗೆ ಅಪ್ಪನೇ ಕೇಳಿದ್ರೆ ಕೊಡುವಲಿ ಎಂದು ಹೇಳ್ತಿಯಲ್ಲ, ದೊಡ್ಡವನೆಂದು ಸುಮ್ಮನಿದ್ದೆ ಇಲ್ಲವಾಯ್ತೆ. ಇನ್ನ ನಾವೇ ಕಂಡಕ್ತಿದ್ದೆ ಭೂಪತಿ ಮಾಡುವನು ನಿನ್ನ ಹತಾಹುತಿ. ಅಯ್ಯೋ ಅಯ್ಯೋ ವಾಯುಕುಮಾರ, ಇದೇನು ನಿನ್ನ ದೌರ್ಜನ್ಯತನ? ಧರ್ಮಜನ ಕೈ ಹತ್ತ ಕಡಿದು ಈ ಬಳಿ ಕೋಪಮ್ಮೆ ಹತ್ತಕ್ಕೆ ತಾಳದೆ ದೈವ ಸ್ವರೂಪಿಯಾದ ಅಣ್ಣನ ಪಡೆದರೆ ಭೂಪಾಪ ಬರೋದು. ಮೇಲೆ ಎದರುತ್ತನಂ ಕೊಡಬಾರದು. ಆದ ಕಾರಣ ಧರ್ಮಜನ ಆಜ್ಞಾನುಸಾರವಾಗಿ ನಡೆಯಬೇಕಾಗಿದ್ದು ಉತ್ತಮ. ಕೇಳಿದ ಭೀಮಾರು ಕುಲ ಬಳಿಲೈ ಫಲ್ಗುಣ, ನೀನು ಮಹಾತ್ರ ಬಹು ಸಂಪನ್ನ. ನೀನು ಈ ಪರತ್ಕರಿ ಬಲತ್ಪಾಡಿ ಮಾಡಿ ಅಣ್ಣ ಮುಂದೆ ಹೇಳಬೇಡ. ನಾನು ಕೇಳುವುದಿಲ್ಲ. ಸುಮ್ಮನೆ ನಮ್ಮ ಕೈ ಬಿಡಿ ಇಲ್ಲವಾಯ್ತೆ. ನಿನಗೆ ಮಾಡ್ತೇನೆ ನೋಡು ಪಾರ್ಥ. ಓಹೋ ವಾಯುಕುಮಾರ, ಧರ್ಮಜನ ಮೇಲೆ ಕೈಷ್ಟು ಬೇಸರ. ಇಂದಿನ ವಾರ್ತೆಯಂ ಧರ್ಮಜನ ಕೊಲ್ಲುವುದೆಂದರೆ ನಿನಗೆ ಹೇಳಿದವನಾರು. ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿಕೋ ಭೀಮಸೈನ. ಯಾತ ಕೊಟ್ಟಿತೋ ಇಂಥ ದೊಡ್ಡತನ? ಆಹೋ ವಾಸುವಿಂದ ನಾ ಹಿಂದಕ ಸಂಗತಿ ಯಾರು ಎತ್ತಿ ಆಡಿದಿನೋ ಫಲ್ಗುಣ. ಇದ್ದ ಮಾತುಗಳನ್ನು ಆಡಿದರೆ ನನಗೆ ಜಾಣತನ ಹೇಳಲು ಬಂದೇನೋ ಅರ್ಜುನ? ಇದೇನು ನಿನ್ನ ಜಾಣತನ? ಕಿರೀಟಿ ಈಗ ಇಂಥ ನೀತಿಯನ್ನು ನನ್ನ ಮುಂದೆ ಹೇಳಬೇಡ. ಆ ಧರ್ಮಗುಣ ನಿನಗೆ ಬಂದರೆ ಬರಲಿ, ಹೋಗು ಪಾರ್ಥ. ನಿನ್ನ ಮಾತುಗಳೆಲ್ಲ ವ್ಯರ್ಥ. ಹೇಳುವನು ಕೇಳು. ನಗಳಾಗ್ರಜ,
ವೀರನಾದ ಪಾರ್ಥ, ಅಗ್ರಜ ನೀನು ಹೇಳೋ ಮಾತೆಲ್ಲ ವ್ಯರ್ಥ. ಸಾಕು ಸಾಕು ಹೆಚ್ಚಿಗೆ ಆತಕ್ಕೆ ಹೇಳಿವೆ. ಸಾಕು ಸುಮ್ಮನಿರಪ್ಪ. ಸಾಕು ಇತ್ತ ಬಾರಪ್ಪ ಭೀಮಸೇನ. ಓ ಭೀಮಸೇನ, ನಿಮ್ಮ ಅಣ್ಣನಾದ ಧರ್ಮಜನನ್ನು ಕೊಲ್ಲಬೇಡ. ಅವನನ್ನು ಕೊಂದರೆ ಪಂಚಮಹಾಪಾತಕಗಳು ನಿನಗೆ ಪ್ರಾಪ್ತವಾಗುವ. ಭೀಮ ರಿಪುಗಳ ಧಾಮ. ಸಾರಥಿ, ಇದೇನು ವಿಚಿತ್ರದ ರೀತಿ. ದೇವತಾ ಸ್ವರೂಪಿಯಾದ ಧರ್ಮಜನಕ ಮೇಲೆ ಕೈ ಮಾಡಿದರೆ ಈತ ನಮ್ ಕೊಂದರೆ ಪಂಚಮಹಾಘಾತಗಳು ಪ್ರಾಪ್ತಿಯಾಗುತ್ತಿಲ್ಲ ಎಂದು ಹೇಳ್ತಿದೆಯಲ್ಲ. ಹೌದು ದೇವ. ಎಲ್ಲ ಸಾರಥಿ, ಧರ್ಮಜನೇ ನನ್ನ ತಪ್ಪನ್ನು ಮನುಷ್ಯನೆಂದು ಬೇಡಿಕೊಳ್ಳೇನು. ಅತಿ ಜಾಗೃತಿ. ತಮ್ಮ ಇಷ್ಟದಂತಾಗಲಿ ದೇವ. ಆಹೋ ಧರ್ಮ ಸ್ವರೂಪಿಯಾದ ಯಮನಂದನ, ಭೀಮಸೇನ, ಅರಿಯದೆ ನಿನ್ನ ಮೇಲೆ ತಪ್ಪು ಮಾಡಲು ಬಂದ ನನ್ನನ್ನು ಮನ್ನಿಸು. ಮನ್ನಿಸು ಧರ್ಮನಂದನ. ಮಾಡುವನು ನಿಮ್ಮ ಪಾದ ಪದ್ಮಾಂಗಗಳಿಗೆ ವಂದನ. ವಸ್ತು ಮೇಲಕ್ಕೆ ಭೀಮಸೇನ. ಪರಮೇಶ್ವರ ರೆಡಿ ಇರಬೇಕು. ಸಾರಥಿ ದೇವ, ಕಡು ಬಡವನಿಗೆ ಧನರಾಶಿ ಸಿಕ್ಕ ಹಾಗೆ ಪರಮೇಶ್ವರ ಸ್ವರೂಪರಾದ ವೇದವಾಸ ಮುನಿಗಳಿಂದ ಮೊದಲ ಮಂತ್ರ ಪಡೆದುಕೊಂಡೆನು. ಇಂದಿಗೆ ನಾನೇ ಧನ್ಯನು. ಹೌದು ದೇವ. ಇಂದ್ರಾಕಿಯಾದ ಹೋಗಿ ಭಜಿಸಿ ಪಾಸು ತರುವಕ್ಕೆ ಅರ್ಜುನ ಕಳಿಸೇನು. ಹೌದು ದೇವ. ಅರ್ಜುನ ಕರೆಯುವ ತರುವಂತ ಸಾರಥಿ ಹೋಗ ನಿಮ್ ಜಾಗ. ತಮ್ಮ ಇಷ್ಟದಂತಾಗಲಿ ದೇವ. ಪರಮೇಶ್ವರ ರೆಡಿ ಇರಬೇಕು. ಅಹೋ ಇಂದ್ರನನ್ನು ನಾಯತ್ತ ಬಾರಪ್ಪ ಅರ್ಜುನ. ಈಗ ಕೈಲಾಸ ಸನ್ನಿಧಾನದಲ್ಲಿರುವ ಸುಂದರ ತರಗಿರಿಗೆ ಹೋಗಿ ಸ್ಕಂದ ಪಿತಂ ಕುರಿತು ಉಗ್ರ ತಪಸ್ಸಿಗೈದು ಬಂದರೆ ನಮಗಿರುವ ಈಗಿರುವ ಬಂಧನೆಲ್ಲ ಪಾರಾಗಿ ಆನಂದ ಹೊಂದಿರುವುದೆಂದು ವೇದವಾಸ ಮುನಿಗಳು ಹೇಳಿರೋದು. ಆದ ಕಾರಣ ಶೀಘ್ರ ಹೋಗಿ ರುದ್ರನ್ನು ಮೆಚ್ಚಿಸಿ ತದ್ದಾಸ್ತ್ರ ಪಡೆದುಕೊಂಡು ಬರುವಂತ ನಾವು ತಮ್ಮ ಇದೇನಿಗೆ ನೇಮ. ಅಪ್ಪ ಧರ್ಮನಂದನ, ಅಪ್ಪ ಅರ್ಜುನ, ನಿನ್ನ ಸಲವಾಗಿ ಈಗಲೇ ಹೋಗುತ್ತದೆ. ಆಹೋ ಉದ್ಧತ್ಪನಶಾಲಿಯಾದ ಭೀಮಸೇನ, ಅಣ್ಣನ ಆಜ್ಞೆ ಪ್ರಕಾರ ಇಂದ್ರಕಿಲ್ಲಾದ್ರಿಗೆ ಹೋದ ಕಾಲದಲ್ಲಿ ಸೂತ್ರವುಳ್ಳ ರಕ್ಕಸರೇನಾದರ ಬಂದರೆ ಧರ್ಮಜನು ದ್ರೌಪದಿ ಮುಂತಾದವರು ನೋಡಿಕೊಂಡು ನನ್ನ ರಾಜ್ಯಾತಿ ಗಣ್ಯ. ನಿನ್ನಿಷ್ಟದಂತಾಗಲಿ ಅರ್ಜುನ. ಪರಮೇಶ್ವರ ಕರ್ಕೊಂಬರಬೇಕು. ದೇವೇಂದ್ರ ದೇವೇಂದ್ರ ಪರಮೇಶ್ವರ ಕರ್ಕೊಂಬರ. ಅದನ್ನ ದೇವೇಂದ್ರ